ಇವತ್ತು ಕೂಡ ಸದನದಲ್ಲಿ ಭಾರತ್ ರೈಸ್ನ ಬಗ್ಗೆ ಒಂದು ಕಡೆ ಒಂದು ಪ್ರಸ್ತಾಪ ಆಗಿದೆ. 29 ರೂಪಾಯಿನ ಈ ಭಾರತ್ ರೈಸ್ ಇದೆಯಲ್ರಪ್ಪ, ನಾವು ಇವತ್ತಿಗೂ 33 ರೂಪಾಯಿ ಕೊಡಕ್ಕೆ ರೆಡಿ ಇದ್ದೀವಿ, ನಮ್ಗೆ ಅಕ್ಕಿ ಕೊಡಿ. ನಮಗೆ ಅಕ್ಕಿ ಇಲ್ಲ ಅಂತ ಹೇಳಿದಂಥ ಕೇಂದ್ರ ಈಗ ಚೆಕ್ ಮಾಡಿಕೊಂಡ್ರೆ ಅದೇನೋ ಭಾರತ್ ರೈಸ್ ಅಂತೆಲ್ಲ 29 ರೂಪಾಯಿ ಜನ ದುಡ್ಡು ಕೊಟ್ಟು ಕೊಂಡ್ಕೊಳ್ಳಿ ಅಂತ ಮಾಡಿದೆ. ಫ್ರೀ ಕೊಡ್ತೀವಿ ನಾವು ಸರ್ಕಾರದ ವತಿಯಿಂದ, ಸರ್ಕಾರನೇ ನಿಮಗೆ ದುಡ್ಡು ಪಾವತಿ ಮಾಡ್ತೀವಿ ಅಂದರೂ ನಮ್ಗೆ ಅಕ್ಕಿ ಕೊಡಲಿಲ್ಲ. ಭಾರತ್ ರೈಸ್ಗೆ ಅಕ್ಕಿನೋ ಗೋಧಿನೋ ಕೆಲವು ಕಾಳುಗಳು ಇದೆಲ್ಲ ಎಲ್ಲಿಂದ ಬಂತು ಅಂತ ಒಂದು ಪ್ರಶ್ನೆ ರೈಸ್ ಮಾಡ್ತಾ ಇದ್ರು ಸಿದ್ದರಾಮಯ್ಯ ಅವರು. 29 ರೂಪಾಯಿನ ಭಾರತ್ ರೈಸ್ ಆಗಾದರೆ ಸುದ್ದಿ ಆಯಿತು, ಬಿಡುಗಡೆ ಆಯಿತು, ಅಲ್ಲಿ ಸಿಗ್ತಿದೆ ಇಲ್ಲಿ ಸಿಗ್ತಿದೆ ಎಲ್ಲ ಹೇಳಿದ್ರಲ್ಲ, ಇದು ಕೂಡ ಎಲೆಕ್ಷನ್ ಸ್ಟಂಟಾ ಅಂತ ಒಂದು ಅನುಮಾನ ಕಾಡ್ತಾ ಇದೆ. ಅದಕ್ಕೆ ಕಾರಣ ಕೂಡ ಇದೆ. ಅಬ್ಬರದ ಪ್ರಚಾರದಿಂದ ಬಂತು ಭಾರತ್ ರೈಸ್, ಇದು ಮೋದಿ ರೈಸ್, ಇದು ಮೋದಿಗೆ ಅಕ್ಕಿ ಕೊಡ್ತಾ ಇದ್ದಾರೆ ಎಲ್ಲ ಹೇಳಿದ್ರಲ್ಲ, ಎಲ್ಲಿ ಹೋಯಿತು ಅಕ್ಕಿ ಅಂತಲೇ ಗೊತ್ತಾಗ್ತಾ ಇಲ್ಲ. ಈಗ ಎಲ್ಲಿ ಸಿಗ್ತಾ ಇದೆ 29 ರೂಪಾಯಿನ ಅಕ್ಕಿ? ಈ ಒಂದು ಯೋಜನೆಗೆ ನಡೆದಿದೆ ಹತ್ತತ್ರ ಈಗ ಫೆಬ್ರವರಿ ಮಧ್ಯಭಾಗದಲ್ಲಿ ನಾವಿದ್ದೀವಿ. ಕೆಲವು ದಿನಗಳ ಹಿಂದೆ ಲಾಂಚ್ ಆಯ್ತಿದ್ದು. 29 ರೂಪಾಯಿಗೆ ಅಕ್ಕಿ ಸಿಗುತ್ತಂತೆ 1 kg. ಅಥವಾ ಗೋಧಿ ಹಿಟ್ಟು ಸಿಗಬಹುದು, ಬೇರೆ ಕೆಲವು ದವಸ ಧಾನ್ಯಗಳು ಸಿಗಬಹುದು. ಆದರೆ ಈ ಯೋಜನೆಗೆ ಆರಂಭದಲ್ಲಿಯೇ ಒಂದು ವಿಘ್ನ ಎದುರಾಗ್ಬಿಟ್ಟಿದೆಯಾ? ಸರಿಯಾಗಿ ಪ್ಲಾನೇ ಮಾಡಿರಲಿಲ್ವಾ? ಅಥವಾ ಅನೌನ್ಸ್ ಮಾಡಬೇಕಾದ್ರೆ ಅಬ್ಬರದ ಪ್ರಚಾರದಿಂದ ಬಂದುಬಿಡೋದು, ಅಷ್ಟು ಜನಗಳ ಮನಸ್ಸಲ್ಲಿ ಉಳ್ಕೊಂಡ್ಬಿಡುತ್ತದೆ. ಉಜ್ವಲ ಸಿಲಿಂಡರ್ ಕತೆ ಥರ ಜನಗಳ ಮನಸ್ಸಲ್ಲಿ ಉಳ್ಕೊಂಡ್ಬಿಡುತ್ತೆ, ಫ್ರೀ ಅಂತೆ ಅಂತ ಹೇಳಿ. ಆಮೇಲೆ ಏನಾಗ್ತಾ ಬಂತು ಹೇಳಿ? ಅದು ಸಿಲಿಂಡರ್ ಬೆಲೆ ಜಾಸ್ತಿ ಆಗ್ತಾ ಬಂತು, ಜನ ರೀಫಿಲ್ ಮಾಡಿಸ್ಕೊಳ್ಳೋದೇ ಬಿಟ್ಬಿಟ್ರು, ಕೆಲವು ಒಂದೇ ಒಂದು ಸರಿ ಒಂದು ಇಡೀ ವರ್ಷಕ್ಕೆ ಮಾಡಿಸ್ಕೊಂಡ್ರು, ಪ್ರಚಾರ ಆಗೋದಾಗ್ಬಿಟ್ಟಿರುತ್ತೆ. ಆಮೇಲೆ ನೋಡಿದ್ರೆ ಸಿಲಿಂಡ್ರು ಬೆಲೆ ಜಾಸ್ತಿ, ಜನ ಕೊಂಡ್ಕೊಳ್ಳೋಕ್ಕೂ ಆಗಲ್ಲ, ಮತ್ತು ಸೌದೆಗೋ ಬೆರಣಿಗೋ ಬಂದರು ಜನ. ಇಲ್ಲಿ ಭಾರತ್ ರೈಸ್ ಅಂತ ಬಂತು, ಸಂತೋಷ, 29 ರೂಪಾಯಿ ಹೇಳಿದ್ರು, ಅದು ಓಕೆ. ಪೂರ್ವ ಸಿದ್ಧತೆ ಇಲ್ಲದೇನೆ ಇಂಥ ಯೋಜನೆಯನ್ನು ಜಾರಿ ಮಾಡಿ ಪೇಚಿಗೆ ಸಿಕ್ಕಾಕೊಂಡಿದೆಯಾ ಕೇಂದ್ರ ಅಂತ ಒಂದು ಪ್ರಶ್ನೆ ಇದೆ ಇಲ್ಲಿ. ಎಷ್ಟು ಸಿಗುತ್ತೆ, ಎಲ್ಲಿ ಸಿಗುತ್ತೆ, ಯಾರಿಗೆ ಸಿಗುತ್ತೆ, ಯಾರ ಬಳಿಯೂ ಸರಿಯಾದಂಥ ಮಾಹಿತಿ ಇಲ್ಲ. 1 ಸೆಂಟರೋ 2 ಸೆಂಟರೋ ಇದೆ ಅಂದ್ಕೊಳ್ಳಿ, ಎಲ್ಲ ಜನಕ್ಕೆ ಸಿಗಬೇಕಲ್ಲ ಅದು. ಅದನ್ನು ಕೇಳಿದ್ರೆ ಸ್ವಲ್ಪ ದಿನ ಕಾಯಿರಿ, ನಾವು ಮಾತಾಡ್ತೀವಿ ಅದ್ರ ಬಗ್ಗೆ, ಇಂಥ ಉತ್ತರಗಳು ಬರ್ತಾ ಇದೆ. ಚುನಾವಣೆ ಬಂತು ಅಂತೇನಾದರೂ ಇಂಥ ಯೋಜನೆಯನ್ನು ಅನೌನ್ಸ್ ಮಾಡಿಬಿಟ್ಟು ಆ ಯೋಜನೆ ದಾರಿ ತಪ್ಪಿದೆಯಾ? 29 ರೂಪಾಯಿಗೆ ಅಕ್ಕಿ ಕೊಡೋದಕ್ಕೆ ಕೇಂದ್ರದ ಬಳಿಯೂ ಅಕ್ಕಿನೇ ಇಲ್ಲವಂತೆ. ರಾಜ್ಯಕ್ಕೆ ಅಕ್ಕಿ ಇಲ್ಲ ಅಂತ ಹೇಳಿದ್ರು, ಆಯಿತು, ನಾವು ಇನ್ಮೇಲೆ ಎಲ್ರಿಗೂ 29 ರೂಪಾಯಿ ಕೊಟ್ಬಿಡ್ತೀವಿ ಅಂತ ಹೇಳಿದ ಮೇಲೆ ಅಕ್ಕಿ ಆದರೂ ಕೊಡಬೇಕಲ್ವ ಅಂತ ಕೇಳಿದ್ರೆ ಕೇಂದ್ರದ ಬಳಿ ಕೂಡ ಅಕ್ಕಿ ಇಲ್ಲ ಎನ್ನುವ ಉತ್ತರ ನಮಗೆ ಈಗ ಸಿಗ್ತಾ ಬರ್ತಾ ಇದೆ. 29 ರೂಪಾಯಿ ಅಕ್ಕಿ ಭಾರತ್ ರೈಸ್ ವಿತರಿಸೋದಕ್ಕೆ ಅಕ್ಕಿಯ ದಾಸ್ತಾನಿನ ಕೊರತೆ ಉಂಟಾಗ್ತಾ ಇದೆಯಂತೆ. ಅಕ್ಕಿಗೋಸ್ಕರ ವರ್ತಕರು ಹಾಗೂ ಗಿರಣಿಗಳ ಮೊರೆ ಹೋಗ್ತಾ ಇದೆಯಂತೆ ಕೇಂದ್ರ ಸರ್ಕಾರ. ಅಕ್ಕಿ ಕೊಡಿ ಅಂತ ಹೇಳಿ ಅಕ್ಕಿ ಕೊಡಲೇಬೇಕಾದಂಥ ಅಡಕತ್ತರಿಯಲ್ಲಿ ಮೋದಿ ಸರ್ಕಾರ ಸಿಕ್ಕಾಕೊಂಡಿದೆಯೇ? ಈಗ ಯೋಜನೆ ಅನೌನ್ಸ್ ಮಾಡಾಯಿತು, ಅಕ್ಕಿ ಸ್ಟಾಕ್ ಇಟ್ಕೊಳ್ದೇನೆ ಗಡಿಬಿಡಿಯಲ್ಲಿ ಯೋಜನೆ ಜಾರಿ ಮಾಡಲಾಗಿದೆಯಾ ಇಲ್ಲಿ? ಈಗ ಗಿರಣಿಗಳಲ್ಲಿ ದಾಸ್ತಾನಿನ ಲೆಕ್ಕ ಕೇಳ್ತಾ ಕೂತ್ಕೊಂಡಿದೆ ಕೇಂದ್ರ ಸರ್ಕಾರ. APMC ಅವರನ್ನು ಕೇಳಿದ್ರೆ, BJP ಅವ್ರನ್ನ ಕೇಳ್ರಪ್ಪ, ನಮ್ಮ ಹತ್ರ ಅಂತೂ ಅಕ್ಕಿ ಇಲ್ಲ ಇಲ್ಲಿ, ಅವರೇ ನಮಗೆ ಕೊಟ್ಟಿಲ್ಲ ಇಲ್ಲಿ, ನಮ್ಮ ಹತ್ರ ಏನು ಬಂದೂ ಇಲ್ಲ ಇಲ್ಲಿ, ಕೇಳಿ BJP ಅವ್ರನ್ನ ಅಂತ ಹೇಳ್ತಾ ಇದ್ದಾರೆ. BJP ಅವ್ರನ್ನ ಕೇಳಿದ್ರೆ ಇನ್ನು ಸ್ವಲ್ಪ ಟೈಮ್ ಬೇಕ್ರಿ ಇದಕ್ಕೆ ಅಂತ ಅವರು ಹೇಳ್ತಾ ಇದ್ದಾರೆ. ಹಾಗಾದರೆ ಭಾರತ್ ರೈಸ್ ಬರೀ ಪ್ರಚಾರದ ರೈಸಾ? ಇದು ಪ್ರಚಾರದ ಅಕ್ಕಿ ಇದು? ಹಾಗಾದರೆ ಒಂದು ತಯಾರಿ ಇಲ್ಲದೇನೆ ಭಾರತ್ ರೈಸನ್ನು ಘೋಷಣೆ ಮಾಡಿದ್ದು ಯಾಕೆ? ಬೆಂಗಳೂರಲ್ಲಿ ಎಲ್ಲಿ ಸಿಗುತ್ತಪ್ಪ ಅಂತ ನೋಡಿದ್ರೆ ಮೌಂಟ್ ಕಾರ್ಮಲ್ ಕಾಲೇಜ್ ಹತ್ರ ಮಾತ್ರ ಅಕ್ಕಿ ಸಿಗ್ತಾ ಇದೆ. ಹಾಗಾದರೆ ಇರೋಬ್ಬರೋ ಬೆಂಗಳೂರಿಗರೆಲ್ಲರೂ ಕೂಡ ಮೌಂಟ್ ಕಾರ್ಮಲ್ ಕಾಲೇಜ್ ಹತ್ರ ಬಂದು ಅಕ್ಕಿ ತೊಗೊಳ್ಬೇಕಾ? ಆಗಲ್ಲ. 1-2 ಮೊಬೈಲ್ ವ್ಯಾನ್ಗಳಲ್ಲೂ ಕೂಡ ಅಕ್ಕಿ ಸಿಗ್ತಾ ಇದೆ. 2 ಮೊಬೈಲ್ ವ್ಯಾನ್ ಎಷ್ಟು ಮಟ್ಟಿಗೆ ಓಡಾಡಬಹುದದು? ಇದು ಕೂಡ ಒಂದು ಪ್ರಶ್ನೆ ಇದೆ ಇಲ್ಲಿ. ಇದರಲ್ಲಿ ಅಕ್ಕಿ ಸಿಗ್ತಿದೆ, ಅಕ್ಕಿ ಮಾರಾಟ ಮಾಡ್ತಿದ್ದಾರೆ ಅಂತ. ಆದರೆ ಬೇಡಿಕೆ ಇದೆಯಲ್ಲ, ಅದಕ್ಕೆ ತಕ್ಕ ರೀತಿಯಲ್ಲಿ ಭಾರತ್ ರೈಸ್ ಮಾರಾಟ ಮಾಡೋದಕ್ಕೆ ಕೇಂದ್ರಗಳೇ ಇಲ್ಲ. ಅದಕ್ಕೆ ಸಿದ್ದರಾಮಯ್ಯ ಸದನದಲ್ಲಿ ಹೇಳ್ತಾ ಇದ್ರು, ನೀವೇನೋ 29 ರೂಪಾಯಿಗೆ ಮಾರಕ್ಕೆ ಹೊರಟಿದ್ದೀರಲ್ರಪ್ಪ, ಈಗಲೂ ನಾನು 33 ರೂಪಾಯಿ ಕೊಡ್ತೀನಿ 1 kgಗೆ, ಈಗಲೂ ಈ ಕ್ಷಣಕ್ಕೂ ಅಕ್ಕಿ ನಮಗೆ ಕೊಡಿ, ನಾವೇ ರೇಷನ್ ಕಾರ್ಡ್ನ ಮೂಲಕವಾಗಿ ವಿತರಣೆ ಮಾಡಿಸ್ತೀವಿ. ಅದನ್ನು ಯಾಕೆ ಸಮಸ್ಯೆ? ನಿಮ್ಗೆ 4 ರೂಪಾಯಿ ಜಾಸ್ತಿ ಸಿಗುತ್ತೆ, ನಿಮಗೆ 29 ರೂಪಾಯಿಗೆ ನೀವು ಕೊಡ್ತಾ ಇದ್ದೀರಿ ಅಂತ ಹೇಳಿದ್ರೆ ನಮಗೆ ಕೊಡಿ, 33 ರೂಪಾಯಿ ಕೊಡ್ತೀವಿ ಅಂತ ಕೇಳಿದ್ರು ಕೂಡ ಅಕ್ಕಿ ಅಲ್ಲಿಗೆ ಬರ್ತಾ ಇಲ್ಲ. ಇನ್ನೊಂದು ಕಡೆ ರಿಲಯನ್ಸ್ ಮಳಿಗೆಗಳಲ್ಲೂ ಕೂಡ ಅಕ್ಕಿ ಮಾರ್ತೀನಿ ಅಂತ ಸರ್ಕಾರ ಒಂದು ಕಡೆ ಹೇಳ್ಕೊಂಡಿತ್ತು. ಆದರೆ ಅದು ರಿಲಯನ್ಸ್ ರಿಲೇಟೆಡ್ಡಾ ಅಥವಾ ಕೇಂದ್ರ ಸರ್ಕಾರದ ಅಕ್ಕಿನ ನಮಗಿನ್ನೂ ಕೂಡ ಇಲ್ಲಿವರೆಗೆ ಸ್ಪಷ್ಟವಾಗಿ ಗೊತ್ತಾಗಿಲ್ಲ. ಇಡಿಸ್ಕೊಳ್ಳೋಕೆ ಇದೀಗ ನೀತಿ ಇದರ ನೀತಿ ಎಲ್ಲಿಗೆ ಬಂತು ಈ ಭಾರತ್ ರೈಸ್ ಕತೆ ಅಂತ? ನೀತಿ
ರಮಕಾಂತ್, ಯಾವಾಗ ಕೇಂದ್ರ ಸರ್ಕಾರ ಈ ಭಾರತ್ ರೈಸ್ ಅನ್ನುವಂತ ಯೋಜನೆಯನ್ನ ಜಾರಿಗೆ ತರ್ತೀವಿ ಅಂತ ಹೇಳ್ತಾ ಇತ್ತು, ಆಗ್ಲೇನೆ ರಾಜಕೀಯವಾಗಿ ಕೂಡ ಸಿಕ್ಕಾಪಟ್ಟೆ ಚರ್ಚೆಗಳು ಹುಟ್ಟಾಕಿತ್ತು. ಕಾರಣ, ನಮ್ಮ ಸರ್ಕಾರ ಅಂದ್ರೆ ಕರ್ನಾಟಕ ಸರ್ಕಾರ ಅನ್ನಭಾಗ್ಯ ಅನ್ನುವಂತ ಒಂದು ಯೋಜನೆಯನ್ನ ಜಾರಿಗೆ ತಂದಿತ್ತು. ಆ ಯೋಜನೆಗೆ ಕೌಂಟರ್ ಕೊಡಬೇಕು ಅನ್ನುವಂತ ಕಾರಣಕ್ಕೆ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಈ ಯೋಜನೆಯನ್ನ ಜಾರಿಗೆ ತರ್ತಾ ಇದ್ದಾರೆ. ಕರ್ನಾಟಕದವರು ಅಕ್ಕಿ ಕೇಳಿದಾಗ ಅಕ್ಕಿ ಇಲ್ಲ ಅಂತ ಹೇಳಿದ್ರು. ಇದಕ್ಕಿದ್ದ ಹಾಗೇನೆ ಅಕ್ಕಿ ಎಲ್ಲಿಂದ ತರ್ತಾ ಇದ್ದಾರೆ ಅನ್ನುವಂತ ಪ್ರಶ್ನೆ ಇವತ್ತು ಕೂಡ ಸಿಎಂ ಸಿದ್ದರಾಮಯ್ಯನವರು ಸದನದಲ್ಲಿ ಇದೇ ಪ್ರಶ್ನೆಯನ್ನ ಮಾಡಿದ್ರು. ಆಗ ನಾವು ಅಕ್ಕಿ ಇಲ್ಲ ಅಂತ ಹೇಳಿದ್ರೆ ಈಗ ಕೊಡ್ತಾ ಇದ್ದೀರಾ, ಈಗ ನಾವೇ ದುಡ್ಡು ಕೊಡ್ತೀವಿ, ಅಕ್ಕಿ ಕೊಡಿ ಅಂತ ಹೇಳಿದ್ರು. ಸೊ ಈ ಎಲ್ಲ ಬೆಳವಣಿಗೆಗಳ ನಡುವೆ ಲೋಕಸಭಾ ಚುನಾವಣೆ ಇರುವಂತಹ ಹಿನ್ನೆಲೆಯಲ್ಲಿ ಎಲ್ಲರನ್ನ ಗಮನ ಸೆಳೆಬೇಕು ಅನ್ನುವಂತ ಅಥವಾ ಗಡಿಬಿಡಿಯಲ್ಲಿ ಆತುರದಲ್ಲಿ ಒಂದು ಯೋಜನೆಯನ್ನ ಜಾರಿಗೆ ತರ್ತೀವಿ, ನಾವು ಕೂಡ ಅಕ್ಕಿಯನ್ನ ಕೊಡ್ತೀವಿ ಅಂತ ಹೇಳಿ ಜನರ ಗಮನವನ್ನ ಸೆಳೆಯುವಂತ ಪ್ರಯತ್ನವನ್ನ ಕೇಂದ್ರ ಸರ್ಕಾರ ಮಾಡಿತ್ತಾ, ಅಥವಾ ನಾಮಕಾವಸ್ಥೆಗೆ ಮಾತ್ರ ನಾವು ಅಕ್ಕಿಯನ್ನ ಕೊಡ್ತೀವಿ ಅಂತ ಹೇಳಿತಾ ಅನ್ನುವಂತ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಫೆಬ್ರವರಿ 2ನೇ ತಾರೀಕು ಈ ಯೋಜನೆಗೆ ಚಾಲನೆಯನ್ನ ನೀಡಲಾಗುತ್ತೆ. ಅಲ್ಲಿಂದ ಇಲ್ಲಿವರೆಗೂ ಒಂದು 17 ದಿನ ಆಗಿದೆ ಅಷ್ಟೇನೆ. ಈಗಲೇ ಅಕ್ಕಿ ಎಲ್ಲೂ ಕೂಡ ಸಿಗ್ತಾ ಇಲ್ಲ. ಇನ್ನೂ ಒಂದು ಸಮಸ್ಯೆ ಅಂತಾನೆ, ತುಂಬಾ ಜನಕ್ಕೆ ಇದು ಎಲ್ಲಿ ಸಿಗುತ್ತೆ, ಹೇಗೆ ಸಿಗುತ್ತೆ, ಯಾವಾಗ ಸಿಗುತ್ತೆ, ಯಾವ್ದ್ರ ಬಗ್ಗೆಯೂ ಕೂಡ ಅರಿವಿಲ್ಲ. ಯಾವಾಗ 29 ರೂಪಾಯಿಗೆ ಎಲ್ರಿಗೂ ಅಕ್ಕಿ ಸಿಗುತ್ತೆ, ಅದು APL ಕಾರ್ಡ್, BPL ಕಾರ್ಡ್ ಅಥವಾ ಜಾತಿ ಅಥವಾ ಇನ್ನೊಂದು ಯಾವುದೇ ರೀತಿಯಾದಂತ ಇವರಿಗೆ ಅಂತ ವಿಂಗಡಣೆ ಮಾಡದೆ ದುಡ್ಡಿದ್ದವರಿಗೆ, ದುಡ್ಡು ಇಲ್ದಿದ್ದವರಿಗೆ ಎಲ್ಲರಿಗೂ ಒಂದೇ ರೀತಿಯಾಗಿ ಜನರಲೈಸ್ ಆಗಿ 29 ರೂಪಾಯಿಗೆ ಅಕ್ಕಿ ಸಿಗುತ್ತೆ ಅಂತ ಹೇಳ್ತಾ ಇದ್ದ ಹಾಗೇನೆ ಅನುಮಾನಗಳಂತೂ ಹುಟ್ಕೊಂಡಿತ್ತು. ಇದು ಕೇವಲ ಘೋಷಣೆಗೆ ಮಾತ್ರ ಸೀಮಿತವಾಗಿರುತ್ತೆ ಈ ಒಂದು ಯೋಜನೆ ಅಂತ. ಯಾಕಂದ್ರೆ ರಾಮ ಮಂದಿರ ವಿಚಾರದಲ್ಲಿ ನಾವು ಅನ್ಕೊಂಡಿದ್ ಮಟ್ಟಿಗೆ ಸಕ್ಸಸ್ ಆಗಿಲ್ಲ ಅನ್ನೋದು ಬಿಜೆಪಿಗೂ ಕೂಡ ಗೊತ್ತಿದೆ. ಹಸಿವು ಮುಕ್ತ ಭಾರತ ಅಥವಾ ಹಸಿವು ಮುಕ್ತವಾಗಿರ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಏನೇ ಯೋಜನೆಗಳನ್ನ ಜಾರಿಗೆ ತಂದ್ರು ಕೂಡ ಅದು ರೀಚ್ ಆಗ್ತಿಲ್ಲ. 2022-23ಕ್ಕೆ ನಾವು ನೋಡೋದಾದ್ರೆ ಜಾಗತಿಕವಾಗಿ ಹಸಿವು ಸೂಚ್ಯಂಕದ ವರದಿ ಬಿಡುಗಡೆ ಆದಾಗ ನಿಜವಾಗ್ಲೂ ಆಘಾತ ಆಗುತ್ತೆ, ಎಷ್ಟು ಮಟ್ಟಿಗೆ ವೇರಿಯೇಷನ್ ಆಗಿದೆ ಅನ್ನೋದನ್ನ ನಾವೆಲ್ಲರೂ ಗಮನಿಸಿದ್ವಿ. ಹೀಗಿರ್ಬೇಕಾದ್ರೆ 10 ವರ್ಷದಿಂದ ಯಾವುದೇ ಯೋಜನೆಗಳನ್ನ ಇದಕ್ಕೆ ಅಂತ ಜಾರಿಗೆ ತರ್ತಿದ್ದಂತ ಕೇಂದ್ರ ಸರ್ಕಾರ ಇದ್ದಕ್ಕಿದ್ದಾಗೆ ತಂದಾಗ್ಲೇ ಹಲವು ಅನುಮಾನಗಳು ಹುಟ್ಕೊಂಡಿತ್ತು. ಹಾಗಿದ್ರೆ ಭಾರತ್ ರೈಸ್ ಎಲ್ಲೂ ಸಿಗ್ತಾ ಇಲ್ವಾ ಏನು ಅಂತ ಒಂದು ರಿಯಾಲಿಟಿ ಚೆಕ್ ಅನ್ನ ನಾವು ಕೂಡ ಮಾಡಿದ್ವಿ. ಜನರು ಕೂಡ ಈ ಪ್ರಶ್ನೆಯನ್ನ ಮಾಡಿದ್ರು, ಯಾಕೆ ಎಲ್ಲೂ ಸಿಗ್ತಾ ಇಲ್ಲ ಅಂತ. ಹಾಗಿದ್ರೆ ನಿಜವಾಗ್ಲೂ ಸಿಗ್ತಾ ಇಲ್ವಾ ಅಂತ ರಿಯಾಲಿಟಿ ಚೆಕ್ ಅನ್ನ ಮಾಡಿದಾಗ ಅವ್ರು ಹೇಳಿದ್ದು ಅಮೆಜಾನ್ ಅಲ್ಲಿ ಸಿಗುತ್ತೆ ಅಂತ ಹೇಳಿದ್ರು. ಅಮೆಜಾನ್ ಅಲ್ಲಿ ನೀವು ಭಾರತ್ ರೈಸ್ ಅಂತ ಸರ್ಚ್ ಮಾಡಿದ್ರೆ ಎಲ್ಲೂ ಕೂಡ ಆ ಭಾರತ್ ರೈಸ್ ನ ಒಂದು ಚಿತ್ರ ಕೂಡ ಸಿಗಲ್ಲ. ನಿಮಗೆ ಬೇರೆ ಬೇರೆ ರೀತಿಯಾದಂತ ರೈಸಸ್ ಗಳು ಬರುತ್ತೆ ಇಲ್ಲಿ. ಅಂದ್ರೆ 664 ರೂಪಾಯಿ ಇರೋದು, 230 ರೂಪಾಯಿ ಇರೋದು, 346 ರೂಪಾಯಿ ಇರೋದು, 29 ರೂಪಾಯಿದು ಅಂತ ಹೇಳಿದ್ರಲ್ಲ, ಆ ತರದ್ದು ಭಾರತ್ ಬ್ರಾಂಡ್ ರೈಸ್ ಎಲ್ಲೂ ಕೂಡ ಸಿಗೋದಿಲ್ಲ. ಇನ್ನೊಂದು ಅವ್ರು ಹೇಳಿದ್ದು ಫ್ಲಿಪ್ಕಾರ್ಟ್ ಅಲ್ಲಿ ಸಿಗುತ್ತೆ ಅಂತ. ನಾವು ಫ್ಲಿಪ್ಕಾರ್ಟ್ ಅಲ್ಲೂ ಕೂಡ ಚೆಕ್ ಮಾಡಿದ್ರೆ ನೀವು ಭಾರತ್ ರೈಸ್ ಅಂತಾನೆ ಟೈಪ್ ಮಾಡಿದ್ರು ಭಾರತ್ ರೈಸ್ಗೆ ಸಂಬಂಧಪಟ್ಟಂತ ಒಂದು ಚಿತ್ರ ಕೂಡ ಇಲ್ಲಿ ಬರೋದಿಲ್ಲ ಅಂದ್ರೆ ನಾವು ಗಮನಿಸಬೇಕಾಗತ್ತೆ. ಇನ್ನೊಂದು ಜಿಯೋದಲ್ಲೂ ಕೂಡ ನಾವು ಕೊಡ್ತೀವಿ ಅಂತ ಹೇಳಿದ್ರು. ಆ ಜಿಯೋದಲ್ಲೂ ಕೂಡ ಸರ್ಚ್ ಮಾಡಿದ್ರೆ ಫೋಟೋ ಬರುತ್ತೆ, ದೊಡ್ಡದಾಗಿ 29 ರೂಪಾಯಿ ಪರ್ ಕೆಜಿ ಅಂತಾನೂ ಹಾಕೊಂಡಿದ್ದಾರೆ. ಹಾಗಿದ್ರೆ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡ್ಬಿಡ್ಬೋದಾ ಅಂತ ಚೆಕ್ ಮಾಡಿದ್ರೆ ಪ್ರಾಡಕ್ಟ್ ನಾಟ್ ಅವೈಲೇಬಲ್ ಅಟ್ ದಿ ಸೆಲೆಕ್ಟೆಡ್ ಪಿನ್ ಕೋಡ್ ಅಂತ ಬರುತ್ತೆ. ಅಂದ್ರೆ ಬೆಂಗಳೂರಿನಲ್ಲಿ ನಿಮಗೆ ಇದು ಸಿಗಲ್ಲ ಅನ್ನೋದು ಬರುತ್ತೆ. ಹಾಗಿದ್ರೆ ನೀವು ಕಾಮರ್ಸ್ ನಲ್ಲಿ ಫ್ಲಿಪ್ಕಾರ್ಟ್ ಆಗಿರ್ಬೋದು ಅಥವಾ ಅಮೆಜಾನ್ ಆಗಿರ್ಬೋದು ಇಲ್ಲಿ ಕೊಡ್ತೀವಿ ಅಂತ ಹೇಳಿದ್ದು ಸುಳ್ಳ? ಹಾಗಿದ್ರೆ ಯಾಕೆ ಈ ತರದ ಸುಳ್ಳನ್ನ ಹೇಳ್ಬೇಕಾಗಿತ್ತು? ಈ ಒಂದಂತೂ ಕ್ಲಾರಿಟಿ ಸಿಗ್ತಾ ಇದೆ, ಯಾವುದೇ ಪೂರ್ವ ಸಿದ್ಧತೆ ಇಲ್ಲದೆ, ಯಾವುದೇ ರೀತಿಯಾದಂತ ತಯಾರಿ ಇಲ್ಲದೆ ಇದನ್ನ ಅನೌನ್ಸ್ ಮಾಡಿದ್ದಾರೆ. ಕೇವಲ ಜನರನ್ನ ಸೆಳೆಯುವಂತ ನಿಟ್ಟಿನಲ್ಲಿ ಅಥವಾ ಇದರ ಫೋಕಸ್ ಅನ್ನ ತಮ್ಮತ್ತ ಸೆಳೆಯುಕೊಳ್ಳುವಂತ ನಿಟ್ಟಿನಲ್ಲಿ ಈ ಒಂದು ಅನೌನ್ಸ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈಗ ನಾವು APMC ನ ಕಾಂಟ್ಯಾಕ್ಟ್ ಮಾಡಿ ಕೇಳಿದ್ರು ಅವ್ರು ಹೇಳೋದು ನಮಗೆ ಗೊತ್ತಿಲ್ಲ, ಬಿಜೆಪಿ ಅವ್ರನ್ನ ಕೇಳ್ಕೊಳ್ಳಿ ಅಂತ. ಸ್ವತಃ ಬಿಜೆಪಿಗರನ್ನೇ ಕೇಳಿದ್ರೆ ಹಾಸ್ಯಾಸ್ಪದ ಅನ್ಸೋದು. ನಾವ್ ಇದ್ರ ಬಗ್ಗೆ ಅಧ್ಯಯನ ಮಾಡಬೇಕು, ನಮಗೆ ಇದ್ರ ಬಗ್ಗೆ ಕೊರತೆ ಇದೆ ಮಾಹಿತಿ, ಚೆಕ್ ಮಾಡಿ ಹೇಳ್ತೀವಿ ಅಂತ ಹೇಳ್ತಾರೆ. ಇನ್ನು ಬೆಂಗಳೂರಿನಲ್ಲಿ 5 ಮೊಬೈಲ್ ಕಾರ್ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಈ ಒಂದು ಭಾರತ್ ರೈಸ್ ಅನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ. ಆದ್ರೆ ಅದು ಎಲ್ಲಿ ಓಡಾಡ್ತಾ ಇದೆ, ಯಾರಿಗೆ ತೆಗೆದುಕೊಂಡು ಹೋಗಿ ರೈಸ್ ಕೊಡ್ತಾ ಇದೆ ಗೊತ್ತಿಲ್ಲ. ಈಗ ಉಗ್ರಾಣದ ಸಮಸ್ಯೆ ಇದೆ ಅಂತ ಹೇಳ್ತಾರೆ ಒಂದ್ ಕಡೆಯಲ್ಲಿ, ಇನ್ನೊಂದ್ ಕಡೆಯಲ್ಲಿ ದಾಸ್ತಾನಿನ ಸಮಸ್ಯೆ ಇದೆ ಅಂತ ಹೇಳ್ತಾರೆ. ಈಗ ಕಿರಾಣಿಯವರಿಗೆ ಅಥವಾ ವರ್ತಕರಿಗೆ ಹೋಗ್ಬಿಟ್ಟು ರೈಸ್ ಎಷ್ಟಿದೆ, ನಮ್ಮ ಹತ್ರ ಇದೆಯಾ ಇಲ್ವಾ, ಎಷ್ಟು ಶೇಖರಣೆ ಮಾಡ್ಕೋಬೇಕು, ಇದೆಲ್ಲದರ ಲೆಕ್ಕವನ್ನ ಕೇಳ್ತಾ ಇದ್ದಾರೆ. ನಿಮ್ಗೆ ಯಾವುದೇ ಅಂದಾಜಿಲ್ಲದೆ, ಯಾವುದೇ ಶೇಖರಣೆ ಇಲ್ಲದೆ ನೀವು ಹೇಗೆ ಅನೌನ್ಸ್ ಮಾಡಿದ್ರಿ ಈ ಒಂದು ಯೋಜನೆನ ಅನ್ನೋದು ತುಂಬಾ ಪ್ರಶ್ನೆ ಆಗಿರುತ್ತೆ. ಯಾಕಂದ್ರೆ ಈಗ ಅನ್ನಭಾಗ್ಯ ಯೋಜನೆ ಸೇರಿದಂತೆ 10 kg ಅಕ್ಕಿ ಸಿಗ್ತಾ ಇದೆ. ಯಾರಿಗೆ ಸಿಗ್ತಾ ಇದೆ? BPL ಕಾರ್ಡ್ ಇರೋರಿಗೆ ಸಿಗ್ತಾ ಇದೆ. APL ಕಾರ್ಡ್ ಇರೋರು 15 ರೂಪಾಯಿ ಕೊಟ್ರೆ ಅವ್ರಿಗೆ 10 kg ಅಕ್ಕಿ ಸಿಗುತ್ತೆ. ಅದನ್ನ ಹೊರತುಪಡಿಸಿ ತುಂಬಾ ಜನ ಈ ತರ ಅಕ್ಕಿ ಬೇಕು ಅಂತ ಕಾಯ್ತಾ ಇದ್ರು. ಬೇರೆ ಕಡೆಯಿಂದ ಬಂದವರಾಗಿರ್ಬೋದು ಅಥವಾ BPL ಕಾರ್ಡಿಗೆ ಸೇರದೇ ಇರೋರಾಗಿರ್ಬೋದು, ತುಂಬಾ ಜನ ಅಕ್ಕಿಯ ನಿರೀಕ್ಷೆಯಲ್ಲಿ ಇಟ್ಕೊಂಡಿದ್ರು. ಯಾವಾಗ ಕೇಂದ್ರ ಸರ್ಕಾರ ಈ ದೋಖಾ ಯೋಜನೆಯನ್ನ ಅನೌನ್ಸ್ ಮಾಡ್ತೋ ಆಗ ನಮಗೆ ಸಿಗುತ್ತೆ ಅಂತ ಖುಷಿಲಿದ್ರು. ಆದ್ರೆ ಅವರಿಗೆ ನಿರಾಸೆ ಆಗಿದೆ. ಥ್ಯಾಂಕ್ ಯು ನೀತಿ.